ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಸೆಕೆಂಡ್ ಸೆಮ್ ಬಿ.ಕಾಮ್ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ ನೋಡೋಣ. ವೆಲ್ಕಮ್ ಸ್ಪೀಚ್ ಇದು 5 ಮಾರ್ಕ್ಸಿಗೆ ಬರುತ್ತೆ. ವೆಲ್ಕಮ್ ಸ್ಪೀಚ್ ಆ್ಯಂಡ್ ಓಟ್ ಆಫ್ ಥ್ಯಾಂಕ್ಸ್ ಇವೆರಡೂ ಗ್ರಾಮರ್ ಪಾಠ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕೇಳ್ತಾರೆ. ಸೊ ಇದು ಬಂದು 5 ಮಾರ್ಕ್ಸಿಗೆ ಆಗಿರುತ್ತೆ. ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಯುವರ್ ಕಾಲೇಜ್ ಈಸ್ ಆರ್ಗನೈಸಿಂಗ್ ದ ಆ್ಯನ್ಯುವಲ್ ಡೇ ಫಂಕ್ಷನ್ ಆ್ಯಂಡ್ ಯು ಆರ್ ಅಸೈನ್ಡ್ ಟು ಡೆಲಿವರ್ ದಿ ವೆಲ್ಕಮ್ ಸ್ಪೀಚ್. ರೈಟ್ ಎ ಸ್ಪೀಚ್ ಅಡ್ರೆಸ್ಸಿಂಗ್ ದಿ ಫಾಲೋಯಿಂಗ್. ಸೊ ನಿಮ್ಮದು ಕಾಲೇಜ್ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ವೆಲ್ಕಮ್ ಸ್ಪೀಚ್ನ ಡ್ರಾಫ್ಟ್ ಮಾಡಬೇಕಾದ್ರೆ, ಆರ್ಗನೈಸ್ ಮಾಡಬೇಕಾದ್ರೆ, ಲೈಕ್ ಆ್ಯಸ್ ಎ ಪರ್ಸನ್ ಆಗಿ ನೀವೆಲ್ಲರನ್ನೂ ವೆಲ್ಕಮ್ ಮಾಡಬೇಕಾದ್ರೆ. ಸೊ ಫಾರ್ಮ್ಯಾಟ್ ಹೇಗಿರುತ್ತೆ ಅಂದರೆ, ಫಸ್ಟ್ ಗ್ರೀಟ್ ಮಾಡ್ತೀರಾ, ಗುಡ್ ಈವ್ನಿಂಗ್ ಆರ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಂತ ಗ್ರೀಟ್ ಮಾಡಿ. ದೆನ್ ನಿಮ್ಮ ನೇಮ್ ಹೇಳ್ತೀರಾ. ಫಸ್ಟ್ ನಿಮ್ಮ ನೇಮ್ ಆ್ಯಂಡ್ ಕಾಲೇಜ್ ನೇಮ್, ನಾನು ಈ ಥರ ಓದ್ತಾ ಇದ್ದೀನಿ, ಸೊ ಹಾಗೆ ಹಿಂಗೆ ಅಂತ ಲೈಕ್ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಫೀಲ್. ಅದಾದಮೇಲೆ ಸೊ ವಿ ಕ್ಯಾನ್ ಸೆಲೆಬ್ರೇಟ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಸ್ಟೆಪ್ ಬಂದು ಯಾರನ್ನಾದ್ರೂ ಗೆಸ್ಟ್ನ ಕರೆಸಿರ್ತೀರಲ್ಲ, ಆ ಗೆಸ್ಟ್ ನೇಮ್ ಹೇಳ್ತೀರಾ. ಗೆಸ್ಟ್ ನೇಮ್ ಹೇಳಿ ಅವ್ರೇನು ಎಜುಕೇಷನ್ ಮಾಡಿದ್ದಾರೆ, ಅವ್ರವ್ರು ಏನಾದರೂ ಅಚೀವ್ಮೆಂಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳ್ತೀರಾ. ಅವ್ರನ್ನ ಗ್ರೀಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್. ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ತಾಯಿದ್ವಿ, ಕಾಲೇಜ್ ಎಷ್ಟು ವರ್ಷದಿಂದ ನಡೆಸ್ತಿದೆ, ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ. ಆಮೇಲೆ ಲಾಸ್ಟಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡಿ, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಪೇರೆಂಟ್ಸ್, ದೆನ್ ನಿಮ್ಮ ಕಾಲೇಜ್ ಸ್ಟಾಫ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಲಾಸ್ಟಿಗೆ ವೆಲ್ಕಮ್ ಸ್ಪೀಚ್ ಎಂಡ್ ಮಾಡ್ತಾರೆ. ಸೊ ಈ ಥರ ಫಾರ್ಮೆಟಲ್ಲಿ ಬರಿಬೇಕಾಗುತ್ತೆ ವೆಲ್ಕಮ್ ಸ್ಪೀಚ್. ಸೊ ವೆಲ್ಕಮ್ ಸ್ಪೀಚ್ ಫಾರ್ ದಿ ಆ್ಯನ್ಯುವಲ್ ಡೇ ಫಂಕ್ಷನ್. ಗುಡ್ ಈವ್ನಿಂಗ್ ರೆಸ್ಪೆಕ್ಟೆಡ್ dignitaries, faculty members, parents and dear students. I am truly honored to stand behalf of you today as a Pooja, a proud student of MSc College and your host for this grand occasion. Much awaited annual day celebration. This evening is a time to celebrate our achievements, showcase our talents and appreciate the hard work of our students and faculty. ಸೊ ನಾನು ಹೇಳಿದ್ನೆಲ್ಲ ಫಸ್ಟ್ ಗ್ರೀಟ್ ಮಾಡ್ತೀರಾ, ದೆನ್ ನಿಮ್ಮ ನೇಮ್ ಹೇಳ್ತೀರಾ, ದೆನ್ ಯಾವ ಕಾಲೇಜಲ್ಲಿ. ಸೊ ಈ ಫಂಕ್ಷನ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ವಿ, ಲೈಕ್ ಆ್ಯನ್ಯುವಲ್ ಡೇ ಅಂತ ಹೇಳಿದರೆ ಡ್ಯಾನ್ಸಸ್ ಮತ್ತು ಏನಾದರೂ ನೀವು ಅಚೀವ್ಮೆಂಟ್ ಮಾಡಿದರೆ ಅದಕ್ಕೆಲ್ಲ ಪ್ರೈಸಸ್ ಮತ್ತು ನಿಮ್ಮ ಟ್ಯಾಲೆಂಟ್ಸ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತ ಹೇಳ್ತೀರಾ. ನೆಕ್ಸ್ಟ್ ಪ್ಯಾರಾಗ್ರಾಫ್. First and foremost, it is my privilege to extend a warm and heartfelt welcome to our estimated chief guest, Dr. Nandan, a distinguished personality in MBBS in medical. He has made remarkable contribution to medical fields like 100+ surgeries. We are truly grateful for your presence and we eagerly look forward to your inspiring words. ಸೊ ಏನಾರು ಚೀಫ್ ಗೆಸ್ಟ್ ಕಳಿಸಿದ್ರೆ ಅವ್ರ ಬಗ್ಗೆ ಹೇಳ್ತೀರಾ. ಎಕ್ಸಾಂಪಲ್ ನಾನು ಡಾಕ್ಟರ್ ನಂದನ್ ಅಂತ ತೊಗೊಂಡಿದ್ದೀನಿ. ಅವ್ರು MBBS ಮಾಡಿದ್ದಾರೆ ಇನ್ ಮೆಡಿಕಲ್. ಸೊ ಅವ್ರು ಏನೇನು ಮಾಡಿದ್ದಾರೆ ಮೆಡಿಕಲ್ ಫೀಲ್ಡಲ್ಲಿ, ಲೈಕ್ 100+ ಸರ್ಜರೀಸ್ ಮಾಡಿದ್ದಾರೆ. ಸೊ ಇದೆಲ್ಲ ನಾವು ನೆನೆಸ್ಕೊಂಡು ಲೈಕ್ ವಿ ಆರ್ ಗ್ರೇಟ್ಫುಲ್ ಅಬೌಟ್ ಹಿಮ್ ಅನ್ನೋ ಥರ ಬರೀತೀರಾ. ಲೈಕ್ ಬೇರೆನೂ ತೊಗೊಬೋದು, ಬೇರೆ ಆ್ಯಕ್ಟ್ರೆಸ್ನ ತೊಗೊಂಡು ನೀವು ಈ ಆ್ಯಕ್ಟ್ರೆಸ್ಸಲ್ಲಿ ಫಿಲಮ್ ಮಾಡಿದ್ದೀರಾ ಇಷ್ಟು, ಸೊ ವಿ ಆರ್ ಗ್ರೇಟ್ಫುಲ್ ಅಂತ ಬರಿಬೋದು. ನೆಕ್ಸ್ಟ್ ಪ್ಯಾರಾಗ್ರಾಫ್. I also take this opportunity to express my sincere gratitude to our respected principal, dedicated faculty members and supportive parents. Your unwarming and encouragement and guidance have played a vital role in shaping our journey. And of course, a big round of applause for my fellow students whose enthusiasm and hard work have made this event possible. ಹೇಳಿದ್ನಲ್ಲ, ಲಾಸ್ಟಿಗೆ ನಿಮಗೆ ಕಾಲೇಜ್ ಬಗ್ಗೆ ಹೇಳ್ತೀರಾ ಆ್ಯಂಡ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಬಗ್ಗೆ ಹೇಳ್ತೀರಾ. Tonight we celebrate not just success but all the spirit of learning, creativity and teamwork. So let's sit back, enjoy the performances and make this evening as a memorable one. ಸೊ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತೀರಾ ಅಂತ. ಸೊ ಈ ಥರ ನೀವು ವೆಲ್ಕಮ್ ಸ್ಪೀಚ್ನ ಡ್ರಾಫ್ಟ್ ಮಾಡಬೇಕಾದ್ರೆ ಗ್ರೀಟಿಂಗ್, ಕಾಲೇಜ್ ನೇಮ್, ಇಂಟ್ರೊಡಕ್ಷನ್, ಚೀಫ್ ಗೆಸ್ಟ್, ಪೇರೆಂಟ್ಸ್ ಆ್ಯಂಡ್ ಇದು ಲಾಸ್ಟಿಗೆ ಇದು. ಸೊ ದಿಸ್ ಇಸ್ ದ ವೆಲ್ಕಮ್ ಸ್ಪೀಚ್. ನೆಕ್ಸ್ಟ್ ಓಟ್ ಆಫ್ ಥ್ಯಾಂಕ್ಸ್ ನೋಡೋಣ. ಓಟ್ ಆಫ್ ಥ್ಯಾಂಕ್ಸು ಸಹ ಇವೆರಡರಲ್ಲಿ ಆದರೂ ಒಂದು ಕೊಡ್ತಾರೆ, 2 5 ಮಾರ್ಕ್ಸ್ಗೆ ಇರುತ್ತೆ. ಓಟ್ ಆಫ್ ಥ್ಯಾಂಕ್ಸಲ್ಲೂ ಫಸ್ಟು ಗ್ರೀಟ್ ಮಾಡ್ತೀರಾ. ಲೈಕ್ ನೀವು ಹೇಳ್ತೀರಾ ನನಗೆ ಈ ಥರ ಓಟ್ ಆಫ್ ಥ್ಯಾಂಕ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹಾಗೆ ಹೇಗೆ ಅಂತ, ಸೇಮ್ ಆ್ಯಸ್ ಇಟ್ ಈಸ್. ಯಾರಾದ್ರು ಗೆಸ್ಟ್ ಬಂದಿರೋ ಅವ್ರಿಗೆ ಓಟ್ ಆಫ್ ಥ್ಯಾಂಕ್ಸ್ ಹೇಳ್ತೀರಾ, ಈ ಥರ ಬಂದಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಹೇಗೆ ಅಂತ. ಪ್ರಿನ್ಸಿಪಲ್, ಫ್ಯಾಕಲ್ಟೀಸ್ ಥ್ಯಾಂಕ್ಸ್ ಹೇಳ್ತೀರಾ, ಮತ್ತು ಏನೇನು ಅಚೀವ್ಮೆಂಟ್ ಆಗಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿ ಲಾಸ್ಟಿಗೆ ಎಂಡ್ ಮಾಡ್ತೀರಾ. ಸೇಮ್ ಫಾರ್ಮ್ಯಾಟ್ ಆಸ್ ವೆಲ್ಕಮ್ ಸ್ಪೀಚ್. ಸೊ ಕ್ವಶನ್ ಬಂದು ಏನು ಕೊಟ್ಟಿರ್ತಾರೆ ಅಂದರೆ, ಆ್ಯಸ್ ದಿ ಸ್ಟೂಡೆಂಟ್ ಸೆಕ್ರೆಟರಿ ಯು ಆರ್ ಆಸ್ಕ್ಡ್ ಟು ಡೆಲಿವರ್ ದಿ vote of thanks for your college sports day event. Write a speech that includes. ಸೊ ಸ್ಪೋರ್ಟ್ಸ್ ಡೇ ಕಂಡಕ್ಟ್ ಮಾಡಿದ್ದೀರಾ, ಅದಕ್ಕೆ ನೀವು ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ವೋಟ್ ಆಫ್ ಥ್ಯಾಂಕ್ಸ್ ಕಾಲೇಜ್ ಸ್ಪೋರ್ಟ್ಸ್ ಡೇ. ಗುಡ್ ಈವ್ನಿಂಗ್ ಎವ್ರಿ ಒನ್.
It is my privilege as the student secretary to extend a heartfelt vote of thanks on this wonderful occasion for our annual day sports day. ಸೊ ಲೈಕ್ ನೀವು ಸ್ಟೂಡೆಂಟ್ ಸೆಕ್ರೆಟರಿ ಆಗಿರ್ತೀರಾ, ಲೈಕ್ ಆರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಲೈಕ್ ವಂಡರ್ಫುಲ್ ಒಕೇಶನ್ ಟು ಎಕ್ಸ್ಟೆಂಡ್ ಮೈ ಔಟ್ ಆಫ್ ಥ್ಯಾಂಕ್ಸ್ ಅಂತ. First and foremost, I express my deepest gratitude to our esteemed Chief Guest, Miss Anita, for gracing this event with their inspiring presence. Your words of encouragement and valuable insights have truly motivated us all, and we are honored to have you with us today. ಸೊ ಯಾರು ಚೀಫ್ ಗೆಸ್ಟ್ ಬಂದಿದ್ದಾರೆ, ಇಲ್ಲಿ ನಾನು ಮಿಸ್ ಅನಿತಾ ಅಂತ ತೊಗೊಂಡಿದ್ದೀನಿ, ಅವ್ರು ಬಂದಿದ್ದಾರೆ, ಅವ್ರಿಗೆ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರೆ. A special thank you to our principal, faculty members and the organizing committee for their relentless efforts in making this event a grand success. Their dedication and planning ensured that very competition ran smoothly, making this a memorable day for all. The principal, faculty, students ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀರಾ. I would also like to acknowledge the hard work of our volunteers and sports staff who worked tirelessly behind the scenes to ensure everything was well organized. Your contributions truly commendable. ಯಾರ್ಯಾರು ಇದ್ರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. To all the participants whose enthusiasm, determination and sportsmanship have made today an exciting and competitive experience, whether you won or not. You have all the displayed true sporting spirit and we are incredibly proud of you. ಲೈಕ್ ನೀವು ಅಚೀವ್ ಮಾಡಿದ್ರು ಇಲ್ವೋ, ನೀವು ಸಹ ಬೇರೆಯವ್ರಿಗೆ ಎಂಕರೇಜ್ ಮಾಡಿದ್ರಿ, ಐ ವಿಲ್ ಥ್ಯಾಂಕ್ ಫಾರ್ ದಟ್ ಅಂತ ಹೇಳ್ತೀರಾ. Lastly, a big thank you to our wonderful audience whose energy and encouragement made this event even more special. Let's continue to celebrate the spirit of sports teamwork. Wishing you all the best for your future events. Thank you ಅಂತ ಹೇಳಿ ಈ ಥರ ವಿಶ್ ಮಾಡ್ತೇವೆ. ಸೊ ಈ ಥರ ವೋಟ್ ಆಫ್ ಥ್ಯಾಂಕ್ಸ್ ನಾನು ಇದರಲ್ಲಿ ಲೆಂದಿ ಆಗಿ ಬರೆದಿದ್ದೀನಿ, ಇಲ್ಲ ಇದನ್ನ ನೀವು 1 ಪೇಜಲ್ಲಿ ಮುಗಿಸ್ಬೋದು. ಲೈಕ್ ಗ್ರೀಟ್ ಮಾಡಿ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಅಂತ ಹೇಳಿ ಸೇಮ್ ವೋಟ್ ಆಫ್ ಥ್ಯಾಂಕ್ಸ್ ವೆಲ್ಕಮ್ ಸ್ಪೀಚ್ ಹೇಳಿಗೂ ನಾನು ಹೇಳ್ತಿದ್ದೀನಿ. ಗ್ರೀಟ್ ಮಾಡಿ ಬೋರ್ಡ್ ಆಫ್ ದ ಕಂಟೆಂಟ್ ಬರೀರಿ, ಯಾರು ಗೆಸ್ಟ್ ಬಂದಿದ್ರು ಅಂತ. ಸೊ ಫ್ಯಾಕಲ್ಟೀಸ್ ಇವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿ ಲಾಸ್ಟಿಗೆ ಒಂದು ಕಾರ್ಡ್ ಬರೀರಿ, ಲೈಕ್ ಬಿಗ್ ಥ್ಯಾಂಕ್ ಟು ಆಲ್ ಆಫ್ ಯು, ಅದರ್ವೈಸ್ ಬಿಗ್ ವೆಲ್ಕಮ್ ಟು ದಿಸ್ ಅಂತ. ಸೊ ಈ ಥರ ಬರೀರಿ. ನಾನು ಫುಲ್ ಇನ್ ಡೆಪ್ತಾಗಿ ಬರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಗ್ರಾಮರ್ ಪಾರ್ಟ್ ಇದೇ ಥರ ಗ್ರಾಮರ್ ಪಾರ್ಟ್ ಮತ್ತು ಏನಾದರೂ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ, ಐ ವಿಲ್ ರಿಸಾಲ್ವ್ ಇಟ್. ಥ್ಯಾಂಕ್ ಯು.